ಡಿಕೆಶಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳ ಎದೆಬಡಿತವು ಜೋರಾಗ್ತಾ ಇದೆ. ದಿಲ್ಲಿಯಲ್ಲಿ ಬೀಡು ಬಿಟ್ಟಿರುವ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಕೆಲವರು ಎರಡೆರಡು ಸ್ಥಾನದ ಮೇಲೆ ಕಣ್ಣಿಟ್ರೆ ಹಲವು ದೊಡ್ಡ ದೊಡ್ಡ ಖಾತೆಗೆ ಟವೆಲ್ ಹಾಕಿದ್ದಾರೆ. ನೋಡಿ ಸಚಿವ ಆಕಾಂಕ್ಷಿ ಬಹಳ ಇದ್ರೆ ಒಳ್ಳೆಯದು. ಆಕಾಂಕ್ಷಿನೇ ತಂದೆಯವರು ನಿಧನ ಆದಮೇಲೆ ಅವತ್ತು ರಾತ್ರಿಯೂ ಸಹ ಚರ್ಚೆ ಆಯಿತು. ರಾಜ್ಯ ರಾಜಕೀಯದಲ್ಲಿ ಈಗ ಬರೀ ಕುರ್ಚಿಯದ್ದೇ ಮಾತು. ಯಾರಿಗೆ ಯಾವ ಪಟ್ಟ, ಯಾರಿಗೆ ಯಾವ ಹುದ್ದೆ, ಯಾರ ಜೊತೆ ಲಾಬಿ ಮಾಡಿದ್ರೆ ಆಯಕಟ್ಟಿನ ಜಾಗ ಸಿಗುತ್ತೆ ಅನ್ನೋ ಲೆಕ್ಕಾಚಾರವೇ ಓಡುತ್ತಿದೆ. ದಿಲ್ಲಿ ಸೇರ್ಕೊಂಡಿರೋ ಕಾಂಗ್ರೆಸ್ ನಾಯಕರು ಅಳೆದು ತೂಗಿ ಪಟ್ಟಿ ರೆಡಿ ಮಾಡುತ್ತಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನ 3% ಶಾಸಕರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ನನಗೂ ಸಚಿವ ಸ್ಥಾನ ಬೇಕು, ನನಗೂ ಮಂತ್ರಿಗಿರಿ ಬೇಕು ಅಂತ ಒತ್ತಡ ಹೇರ್ತಿದ್ದಾರೆ. ಹೀಗಾಗಿ ದಿನದಿಂದ ದಿನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದ್ದು ದಿಲ್ಲಿ ನಾಯಕರು ಭಾರೀ ಸರ್ಕಸ್ ಮಾಡುತ್ತಿದ್ದಾರೆ. ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ನಡೆಸಿದ ದಿಲ್ಲಿ ಪಡೆ ಡಿಕೆಶಿಯ ಮೊದಲ ಟೀಮ್ ರೆಡಿ ಮಾಡಿದೆ. ಇದರ ಜೊತೆಗೆ ಡಿಸಿಎಂ ಪೈಪೋಟಿಗೂ ಬ್ರೇಕ್ ಹಾಕಿದ್ದು ಕೆಪಿಸಿಸಿ ಸಾರಥ್ಯದ ಜಂಗಿ ಕುಸ್ತಿಯೇ ಕಗ್ಗಂಟಾಗಿ ಉಳಿದಿದೆ. ದಿಲ್ಲಿಯಲ್ಲಿ ರೆಡಿಯಾಗ್ತಿದೆ ಡಿಕೆಶಿ ಸಂಪುಟ. 10ರಿಂದ 12 ಮಂದಿಗೆ ಹೈಕಮಾಂಡ್ ಗುಡ್ ನ್ಯೂಸ್. ಸಿಎಂ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಬಿದ್ದು ವಾರವೇ ಆಗ್ತಾ ಬಂತು. ಆದ್ರೆ ಸಚಿವ ಸಂಪುಟ ಫೈನಲ್ ಮಾಡುವುದಕ್ಕಾಗ್ತಿಲ್ಲ. ಯಾಕಂದ್ರೆ 5 ವರ್ಷದ ಅಧಿಕಾರಾವಧಿಯಲ್ಲಿ ಈಗಾಗಲೇ 3 ವರ್ಷ ಮುಗಿದೋಗಿದೆ. ಹೀಗಾಗಿ ಇನ್ನುಳಿದಿರೋದು ಜಸ್ಟ್ 2 ವರ್ಷ. ಈ 2 ವರ್ಷದಲ್ಲಿ ಗೂಟದ ಕಾರು ಹತ್ತಲೇಬೇಕು ಅಂತ ಬಹುತೇಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಘಟಾನುಘಟಿ ನಾಯಕರ ಜೊತೆಗೆ ಯುವ ನಾಯಕರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಹೊಸಬರಿಗೂ ಮಣೆ ಹಾಕಬೇಕು ಅಂತ ದಿಲ್ಲಿ ಮಟ್ಟದಲ್ಲಿ ಭಾರೀ ಲಾಬಿ ಮಾಡುತ್ತಿದ್ದಾರೆ. ಇದೇ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿರೋದು. ಯಾರಿಗೆ ಸಚಿವ ಸ್ಥಾನ ನೀಡೋದು, ಯಾರಿಗೆ ಪಟ್ಟ ಕಟ್ಟೋದು ಅಂತ ತಲೆ ಕೆಡಿಸಿಕೊಂಡಿದೆ. ನಾಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರ್ತಿದ್ದಾರೆ. ಹೀಗಾಗಿ ಮೊದಲ ಪಟ್ಟಿ ಬಿಡುಗಡೆಗೆ ಇವತ್ತೊಂದೇ ದಿನ ಟೈಮ್ ಇದ್ದಿದ್ದು. ಇದೇ ಕಾರಣಕ್ಕೆ ಇವತ್ತು ಇಡೀ ದಿನ ಸಭೆ ಮೇಲೆ ಸಭೆ ನಡೆಸಿದ್ದ ದಿಲ್ಲಿ ನಾಯಕರು 10ರಿಂದ 12 ಮಂದಿಯನ್ನ ಫೈನಲ್ ಮಾಡಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಜೊತೆ 10ರಿಂದ 12 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದರಲ್ಲಿ ಸರ್ವಜ್ಞನಗರ ಕ್ಷೇತ್ರದ ಶಾಸಕ ಕೆಜೆ ಜಾರ್ಜ್, ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ, ಬೆಂಗಳೂರಿನ ಬಿಟಿಎಂ ಲೇಔಟ್ ಶಾಸಕ ರಾಮಲಿಂಗಾರೆಡ್ಡಿ, ಎಂಎಲ್ಸಿ ಹಾಗೂ ಸಿದ್ದರಾಮಯ್ಯರ ಪುತ್ರ ಡಾಕ್ಟರ್ ಯತೀಂದ್ರ, ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕ ಕೃಷ್ಣ ಬೈರೇಗೌಡ, ಮಂಗಳೂರು ಶಾಸಕ ಯುಟಿ ಖಾದರ್, ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಬಬಲೇಶ್ವರದ ಎಂಬಿ ಪಾಟೀಲ್, ಕೊರಟಗೆರೆಯ ಜಿ ಪರಮೇಶ್ವರ್ ಹಾಗೂ ಕೆಜಿಎಫ್ ಕ್ಷೇತ್ರದ ರೂಪಾ ಶಶಿಧರ್ ಸಚಿವ ಸ್ಥಾನ ಸ್ವೀಕರಿಸೋದು ಪಕ್ಕಾ ಆಗಿದೆ. ಸರ್ಕಾರ ರಚನೆಯಾಗ್ತಿರೋ ಹೊತ್ತಲ್ಲೇ ಸಚಿವಾಕಾಂಕ್ಷಿಗಳು ತಮ್ಮ ಮನಸ್ಸಿನ ಮಾತನ್ನ ಹೊರಹಾಕ್ತಿದ್ದಾರೆ. ಕೆಲವರು ಸಚಿವ ಸ್ಥಾನ ಕೊಡಲೇಬೇಕು ಅಂತಿದ್ರೆ, ಇನ್ನು ಕೆಲವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿದ್ದಾರೆ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ, ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇಂತೆಲ್ಲ ನೋಡಿಕೊಂಡೇ ಪಕ್ಷ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ದು. ನೋಡಿ ಸಚಿವ ಆಕಾಂಕ್ಷಿ ಬಹಳ ಇದ್ರೆ ಒಳ್ಳೆಯದು. ಆದರೆ ಅಲ್ಟಿಮೇಟ್ಲಿ ಕನ್ಸಲ್ಟೇಷನ್ ಪ್ರೊಸೆಸ್ನಿಂದ ಹೈಕಮಾಂಡ್ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಎಷ್ಟು ಜನ ಮಂತ್ರಿ ಆಗಬೇಕು, ಯಾರಾಗಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯೂನಿಟಿ ಇದೆ, ಶಿಸ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ನನಗೇನು ಯಾರು ಭರವಸೆ ಕೊಟ್ಟಿಲ್ಲ. ನನಗಿಲ್ಲ, ಯಾರು ಫೋನ್ ಮಾಡಿಲ್ಲ, ಯಾರು ಭರವಸೆನೂ ಕೊಟ್ಟಿಲ್ಲ. ನಾನು ಸಚಿವ ಆಗಲೇಬೇಕು ಅಂದಿದ್ರೆ ಇಲ್ಲಿರಿನ, ಡೆಲ್ಲಿಲಿ ಇರೀನಿ, ಇಲ್ಲ ಬೆಂಗಳೂರಾಗನ ಇರೀನಿ. ನಾನು ನಿಮ್ಗೆ ಫ್ರೀಯಾಗಿ ಸಿಗೋದ್ರಿಂದ ನೀವು ದಿನ ಬಂದು ಕೇಳ್ತೀರ, ದಿನ ಅದೇ ಹೇಳ್ತಾ ಇದ್ದೀರ ಅಷ್ಟೇ. ಬದಲಾವಣೆ ಏನೂ ಇಲ್ಲ. ಆಕಾಂಕ್ಷಿನೇ ನಮ್ಮ ತಂದೆಯವರು ನಿಧನ ಆದಮೇಲೆ ಅವತ್ತು ರಾತ್ರಿಯೂ ಸಹ ಚರ್ಚೆ ಆಯಿತು. ನನ್ನ ಪರವಾಗಿ 10-15 ಜನ MLAಗಳು ಬಂದು ಸತೀಶ್ ಜಾರಕಿಹೊಳಿ ಅವರ ಹತ್ರ ಮನವಿ ಮಾಡಿದ್ರು. ನಮ್ಮ ಯುವಕರ ಕೋಟದಲ್ಲಿ ವೆಂಕಟೇಶ್ ಅವ್ರು ಕೊಡಬೇಕು ಅಂತೇಳಿ 15 ಜನ ಶಾಸಕರು ಪ್ರಸ್ತಾಪ ಮಾಡಿದ್ರು. ನನಗೂ ಆಸೆ ಇದೆ, ನಾನು ಜನಸೇವೆ ಮಾಡ್ಕೊಂಡು ಬಂದಿದ್ದೀನಿ, ನಾನು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ. ಈಗಲೂ ನನಗೆ ಯುವಕರ ಕೋಟದಲ್ಲಿ ನಾನು ಆಕಾಂಕ್ಷಿನೇ. ನಾನು ಇವತ್ತು ಹೋಗಿ ಮೊನ್ನೆ
ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ, ಸುರ್ಜೇವಾಲಾ ನಾನು ಮನವಿ ಮಾಡ್ತೀನಿ, ನೋಡೋಣ. ಡಿಕೆಶಿ ಸಂಪುಟ ರಚನೆ ಹಿಂದೆ ದಿಲ್ಲಿ ನಾಯಕರು 10 ಪ್ಲಾನ್ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ವಯಸ್ಸಿನ ಆಧಾರದ ಮೇಲೆ ಮಣೆ ಹಾಕುವುದಕ್ಕೆ ಫಾರ್ಮುಲಾ ಒಂದನ್ನು ರೆಡಿ ಮಾಡಿದ್ದಾರಂತೆ. ಡಿಕೆಶಿ ಸಂಪುಟ ರಚನೆಗೆ ದಿಲ್ಲಿ ನಾಯಕರು ವಯಸ್ಸಿನ ಆಧಾರದ ಸೂತ್ರ ಹೆಣೆದಿದ್ದು ಹಿರಿಯ ಕಿರಿಯ ಶಾಸಕರ ಮಿಶ್ರಣ ಮಾಡಿ ಹೊಸ ಟೀಮ್ ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ. ಅಂದ್ರೆ 50ರಿಂದ 70 ವರ್ಷದೊಳಗಿನವರಿಗೆ 20 ಸ್ಥಾನ, 45 ವರ್ಷದೊಳಗಿನವರಿಗೆ 10 ಸ್ಥಾನ ನೀಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ದಿಲ್ಲಿ ನಾಯಕರ ಈ ನಡೆ ಹಲವು ಆಕಾಂಕ್ಷಿಗಳಲ್ಲಿ ಆತಂಕ ಮೂಡಿಸಿದ್ರೆ ಇನ್ನು ಕೆಲವರಿಗೆ ಕೊಕ್ಕೊಡ್ತಾರಾ ಅನ್ನೋ ಭಯ ಹುಟ್ಟಿಸಿದೆ. ಡಿಸಿಎಂ ಕನಸು ಕಾಣುತ್ತಿದ್ದವರಿಗೆ ದಿಲ್ಲಿ ನಾಯಕರ ತಣ್ಣೀರು. ಡಿಕೆ ಸರ್ಕಾರದಲ್ಲಿ 3ರಿಂದ 4 ಉಪಮುಖ್ಯಮಂತ್ರಿ ಸ್ಥಾನ ರಚನೆ ಮಾಡುತ್ತಾರೆ ಅನ್ನೋ ಗುಲ್ಲೆದ್ದಿತ್ತು. ಇದರ ಬೆನ್ನಲ್ಲೇ ಹಲವರು ನಾಯಕರು ಡಿಸಿಎಂ ಸ್ಥಾನಕ್ಕೆ ಟವೆಲ್ ಹಾಕುವುದಕ್ಕೆ ಶುರು ಮಾಡಿದ್ರು. ಕೆಲವರು ನೇರವಾಗಿಯೇ ಡಿಸಿಎಂ ಸ್ಥಾನದ ಆಸೆ ಬಿಚ್ಚಿಟ್ರೆ ಇನ್ನು ಕೆಲವರು ಬೆಂಬಲಿಗರ ಮೂಲಕ ಒತ್ತಡ ತಂತ್ರ ಹೂಡಿದ್ರು. ಆದ್ರೀಗ ದಿಲ್ಲಿ ನಾಯಕರು ಡಿಸಿಎಂ ಸ್ಥಾನದ ಆಸೆಗೆ ತಣ್ಣೀರೆರಚಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಡಿಕೆ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ಇರಲ್ಲ ಅನ್ನೋದು ಬಹುತೇಕ ಫೈನಲ್ ಆಗಿದೆ. ಯಾಕಂದ್ರೆ ಡಿಸಿಎಂ ಹುದ್ದೆಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಪೈಪೋಟಿಗೆ ಇಳಿದಿದ್ರು. ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಕ್ಕಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಅನಗತ್ಯ ಪವರ್ ಸೆಂಟರ್ ಸೃಷ್ಟಿ ಮಾಡಿದ್ರೆ ಅನಗತ್ಯ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನೋದು ದಿಲ್ಲಿ ನಾಯಕರ ಲೆಕ್ಕಾಚಾರ. ಹೀಗಾಗಿ ಡಿಸಿಎಂ ಹುದ್ದೆ ವಿಚಾರಕ್ಕೆ ರಾಹುಲ್ ಗಾಂಧಿ ಕೈ ಹಾಕಿಲ್ವಂತೆ. ಡಿಕೆಶಿ ಕೈಯಲ್ಲಿದ್ದ ಖಾತೆ ಮೇಲೆ ಘಟಾನುಘಟಿಗಳ ಕಣ್ಣು. ಸಿದ್ದು ಸರ್ಕಾರದ ವೇಳೆ ಡಿಸಿಎಂ ಆಗಿದ್ದ ಡಿಕೆಶಿ ಪ್ರಬಲ ಖಾತೆಗಳನ್ನ ತಮ್ಮ ಬಳಿ ಇಟ್ಕೊಂಡಿದ್ರು. ಅದರಲ್ಲೂ ಬೆಂಗಳೂರಿನ ಕೀಲಿಕೈಯನ್ನ ತಾವೇ ಇಟ್ಕೊಂಡಿದ್ರು. ಇದೀಗ ಈ ಸ್ಥಾನದ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ. ಡಿಕೆಶಿ ನಿಭಾಯಿಸಿದ್ದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಹಲವರು ಕಣ್ಣಿದೆ. ಬೆಂಗಳೂರು ಉಸ್ತುವಾರಿ ನಗರಾಭಿವೃದ್ಧಿ ಖಾತೆಗೆ ಭಾರೀ ಪೈಪೋಟಿ ಶುರುವಾಗಿದ್ದು ರಾಮಲಿಂಗಾರೆಡ್ಡಿ ಮತ್ತು ಕೆಜೆ ಜಾರ್ಜ್ ನಡುವೆ ಜಟಾಪಟಿ ನಡೆಯುತ್ತಿದೆಯಂತೆ. ಡಿಸಿಎಂ ಆಗಿದ್ದ ವೇಳೆ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿಗೆ ಭಾರೀ ಯೋಜನೆ ರೂಪಿಸಿದ್ದರು. ಆದ್ರೀಗ ಸಿಎಂ ಆಗ್ತಿರೋದ್ರಿಂದ ಬೆಂಗಳೂರು ಖಾತೆ ಬಿಟ್ಟುಕೊಡ್ತಾರಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಯಾರ ಹೆಗಲಿಗೆ ಏರುತ್ತೆ ಕೆಪಿಸಿಸಿ ಸಾರಥ್ಯ? ಮಂತ್ರಿಗಿರಿ ಪೈಪೋಟಿ ಮಧ್ಯೆ ಕೆಪಿಸಿಸಿ ಸಾರಥ್ಯ ಯಾರ ಪಾಲಾಗುತ್ತೆ ಅನ್ನೋ ದೊಡ್ಡ ಯಕ್ಷ ಪ್ರಶ್ನೆ ಹುಟ್ಕೊಂಡಿದೆ. ಯಾಕಂದ್ರೆ ಕೆಪಿಸಿಸಿ ಸ್ಥಾನಕ್ಕೂ ದೊಡ್ಡವರು ಟವೆಲ್ ಹಾಕಿದ್ದಾರೆ. ಆದ್ರೆ ಇದರ ಜೊತೆಗೆ ಸಚಿವ ಸ್ಥಾನವೂ ಬೇಕು ಅನ್ನೋ ಡಿಮಾಂಡ್ ಇಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ದಾಳ ಉರುಳಿಸಿದೆಯಂತೆ. ಹೀಗಾಗಿ ಕಾಂಗ್ರೆಸ್ ನಾಯಕರಲ್ಲೇ ದೊಡ್ಡ ಜಟಾಪಟಿ ನಡೆಯುತ್ತಿದೆ. ಸದ್ಯದ ಮಟ್ಟಿಗೆ ಕೆಪಿಸಿಸಿ ಸಾರಥ್ಯದ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಹಾಗೂ ಬಿಕೆ ಹರಿಪ್ರಸಾದ್ ಹೆಸರು ಮುಂಚೂಣಿಯಲ್ಲಿ ಕೇಳಿಬರ್ತಿವೆ. ಇವರೆಲ್ಲರೂ ಕೂಡ ಅಧ್ಯಕ್ಷ ಹುದ್ದೆ ಜೊತೆಗೆ ಮಂತ್ರಿ ಸ್ಥಾನದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೆ ದಿಲ್ಲಿ ನಾಯಕರು ಮಾತ್ರ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಚೌಕಾಸಿ ಮಾಡುತ್ತಿದ್ದಾರಂತೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ಜೋರಾಗ್ತಿದ್ದು ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆಯಿಂದ ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಪರ್ವ ಶುರುವಾಗ್ತಾ ಇದೆ. ನೂತನ ಸಿಎಂ ಪಟ್ಟಾಭಿಷೇಕಕ್ಕೆ ಸಕಲ ತಯಾರಿ ನಡೆದಿದ್ದು ಅಭಿಮಾನಿಗಳು 10 ಲಕ್ಷ ಲಡ್ಡು ರೆಡಿ ಮಾಡಿದ್ದಾರೆ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸ್ಬೇಕು ನನಗೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ನೂತನ ಸಾರಥಿ. ಸಿಎಂ ಪಟ್ಟಕ್ಕೆ ತರುವಂತ ಟ್ರಬಲ್ ಶೂಟರ್. ಸಿಎಂ ಆಗಲೇಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಲೇಬೇಕು ಅನ್ನೋದು ಡಿಕೆಯ ದೊಡ್ಡ ಕನಸಾಗಿತ್ತು. ಅದರಲ್ಲೂ ಇದೇ ಅಧಿಕಾರಾವಧಿಯಲ್ಲೇ ಪಟ್ಟಕ್ಕೇರಬೇಕು ಅಂತ ಪಟ್ಟು ಹಾಕಿ ಕೂತಿದ್ರು. ಹೀಗಾಗಿನೇ ಈಗ ಪಟ್ಟಾಭಿಷೇಕಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸಿದ ಛಲಗಾರನಾಗಿ ಮಿರಮಿರ ಮಿಂಚ್ತಾ ಇದ್ದಾರೆ. 10 ಜ್ಯೋತಿಷಿಗಳು ತಾವು ನಂಬ್ಕೊಂಡಿರುವಂಥ ಪರಮ ಗುರುಗಳು ಇಟ್ಟ ಮುಹೂರ್ತದಲ್ಲೇ ಅಧಿಕಾರಕ್ಕೇರ್ತಿದ್ದಾರೆ. ಶುಭ ದಿನ, ಶುಭ ಮುಹೂರ್ತದಲ್ಲೇ ರಾಜ್ಯದ ನೂತನ ಸಿಎಂ ಆಗಿ ಅಧಿಕಾರಾರೋಹಣವಾಗ್ತಾ ಇದ್ದಾರೆ. ಹೀಗಾಗಿನೇ ಲೋಕಭವನದಲ್ಲಿ ಸಕಲ ಸಿದ್ಧತೆಗಳಾಗ್ತಾ ಇದ್ದು ಡಿಕೆ ಬಳಗದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ.
ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣ. ಸಿಎಂ ಕೊಠಡಿಗೆ ಬಳಿದಿದ್ದಾರೆ ಸುಣ್ಣ ಬಣ್ಣ. ನಾಳೆ ಡಿಕೆ ಶಿವಕುಮಾರ್ ಪಾಲಿಗೆ ಎಂದು ಮರೆಯಲಾಗದ ದಿನ. ಯಾಕಂದ್ರೆ ಇಂತಹದ್ದೊಂದು ದಿನಕ್ಕೆ ಡಿಕೆ ಕಾದಿದ್ದು ಒಂದೆರಡು ದಿನವಲ್ಲ, ಒಂದೆರಡು ಮಾಸವೂ ಅಲ್ಲ, ಬರ್ತಿ 3.5 ದಶಕ. ಹೀಗಾಗಿನೇ ಡಿಕೆಶಿ ಸಿಎಂ ಪಟ್ಟಕ್ಕೆ ಇರುವಂತ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಇವತ್ತು ವಿಧಾನಸೌಧಕ್ಕೆ ಆಗಮಿಸಿದಂತ ಡಿಕೆಶಿಯ ಆಪ್ತ ಜ್ಯೋತಿಷಿ ಬಿಪಿ ಆರಾಧ್ಯ ಸಿಎಂ ಕಚೇರಿಯ ವಾಸ್ತು ಪರಿಶೀಲನೆ ನಡೆಸಿದ್ರು. ನಂತರ ಇಡೀ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದಿದ್ದು ಯಾರೊಬ್ಬರು ಒಳ ಹೋಗದಂತೆ ಪ್ರವೇಶ ನಿರ್ಬಂಧ ಹೇರಿದ್ದಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ವಿಭಿನ್ನ ವೇದಿಕೆ ವ್ಯವಸ್ಥೆ ಮಾಡಿದ್ದಾರೆ. ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಲಾಗಿದ್ದು ಹೊಸ ಸಂಪ್ರದಾಯಕ್ಕೆ ಡಿಕೆ ಶಿವಕುಮಾರ್ ನಾಂದಿ ಹಾಡಲಿದ್ದಾರೆ. ಜ್ಯೋತಿಷಿಗಳ ಸಲಹೆಯಂತೆ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಪದಗ್ರಹಣ ವೇದಿಕೆ ಮೇಲೆ 20 ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ. ಸ್ವಾಮೀಜಿಗಳಿಗೆ ಪ್ರತ್ಯೇಕವಾಗಿ 40 ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು ಗಣ್ಯರು ಕೂರ್ಲಿಕ್ಕೆ ಪ್ರತ್ಯೇಕ ಆಸನ ಹಾಕಲಿದ್ದಾರೆ. ಒಟ್ಟು 3,500 ಜನರಿಗೆ ಆಸನದ ವ್ಯವಸ್ಥೆ ಆಗಿದ್ದು 2,000 VIP ಪಾಸ್ ಕೊಡಲಾಗಿದೆ. ಹೀಗಾಗಿ ಪಾಸ್ ಇದ್ದವರಿಗಷ್ಟೇ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ನೀಡಲಾಗಿದ್ದು ಲೋಕಭವನದ ಪ್ರವೇಶ ದ್ವಾರಕ್ಕೆ ಸಿಂಗಾರ ಮಾಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ರಾಜ್ಯದ ಹಲವು ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ. ಕಾಂಗ್ರೆಸ್ ಸಿಎಂಗಳಿಗೆ ಡಿಕೆ ಪಟ್ಟಾಭಿಷೇಕಕ್ಕೆ ಆಹ್ವಾನವನ್ನ ಕೊಡಲಾಗಿದ್ದು ಹಿಮಾಚಲ ಪ್ರದೇಶ ಸಿಎಂ ಸುಖ್ವಿಂದರ್ ಸಿಂಗ್ ಸುಕು, ಕೇರಳ ಸಿಎಂ ವಿಡಿ ಸತೀಶನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಕರೆಯನ್ನ ಮಾಡಿ ಆಹ್ವಾನವನ್ನ ಕೊಡಲಾಗಿದೆ. ಅಲ್ಲದೆ ತಮಿಳುನಾಡು ಸಿಎಂ ವಿಜಯ್ಗೂ ಡಿಕೆಶಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೂ ಡಿಕೆ ಆಹ್ವಾನವನ್ನು ಕೊಟ್ಟಿದ್ದು ಇವರ ಜೊತೆಗೆ ರವಿಚಂದ್ರನ್, ಸುದೀಪ್, ಯಶ್, ರಿಷಬ್ ಶೆಟ್ಟಿ, ಡಾಲಿ ಧನಂಜಯ್ಗೆ ಡಿಕೆ ಕಡೆಯಿಂದ ಆಹ್ವಾನ ಹೋಗಿದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಭಾರಿ ಭದ್ರತೆ ಮಾಡಲಾಗ್ತಾ ಇದ್ದು ನಾಳೆ ನಡೆಯುವಂತ ಪದಗ್ರಹಣ ಕಾರ್ಯಕ್ರಮದ ವೇಳೆ ಪೊಲೀಸ್ ಸರ್ಪಗಾವಲು ನಿಯೋಜನೆ ಮಾಡಲಾಗಿದೆ. ಪ್ರಮಾಣ ವಚನ ಬಳಿಕ ನೂತನ ಮುಖ್ಯಮಂತ್ರಿ ರೋಡ್ ಶೋ ನಡೆಸಲಿದ್ದು ಲೋಕಭವನದಿಂದ ತೆರೆದ ವಾಹನದಲ್ಲಿ ವಿಧಾನಸೌಧದವರೆಗೂ ಬರಲಿದ್ದಾರೆ. ಹೀಗಾಗಿ ಲೋಕಭವನದಿಂದ ವಿಧಾನಸೌಧದವರೆಗೂ ಬ್ಯಾರಿಕೇಡ್ ಅನ್ನ ಹಾಕಲಾಗಿದ್ದು ಬೆಂಗಳೂರು ಪೊಲೀಸರ ಜೊತೆಗೆ ಹೊರ ಜಿಲ್ಲೆಗಳ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 2,500ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗೆ ನಿಲ್ಲಲಿದ್ದು ಡಿಸಿಪಿಗಳಿಗೂ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ರಾಜಭವನ ವಿಧಾನಸೌಧ ಬಳಿ LED ಸ್ಕ್ರೀನ್ ಅನ್ನ ಅಳವಡಿಸಲಾಗಿದ್ದು ರಾಜಭವನ ವಿಧಾನಸೌಧ ಸುತ್ತಲಿನ ಸಂಚಾರ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿದ್ದಾರೆ. ಮಧ್ಯಾಹ್ನ 12ರಿಂದ ರಾತ್ರಿ 8ರವರೆಗೆ ವಿಧಾನಸೌಧ ಸುತ್ತಲೂ ಸಂಚಾರ ನಿರ್ಬಂಧ ಮಾಡಿದ್ದಾರೆ. ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್, VIP ಸೆಕ್ಯೂರಿಟಿ ಮತ್ತು ವಿಶೇಷವಾಗಿ ಕೆಲವರು ಬೇರೆ ರಾಜ್ಯದಿಂದ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಅವರು ಬರ್ತಾರೆ, ಅವ್ರದ್ದು ಸೆಕ್ಯೂರಿಟಿ ಅದು ನೋಡ್ಕೊಳ್ಳಿಕ್ಕೆ ನಾವು ಮ್ಯಾನ್ ಪವರ್ ಯೂಸ್ ಮಾಡಿದ್ದೀವಿ. ಈ ಗೆಸ್ಟ್ ಲಿಸ್ಟ್ ತುಂಬ ಕಡಿಮೆ ಇದೆ. ಯಾಕಂದರೆ ಅಲ್ಲಿ ಲಿಮಿಟೆಡ್ ಕೆಪಾಸಿಟಿ ಇದೆ. ಸೊ ಆ ನಿಟ್ಟಿನಲ್ಲಿ ಅಂತ ಯಾವುದು ನಮಗೆ ವಿಶೇಷ ಸಮಸ್ಯೆ ಇಲ್ಲ. ಒಂದು ಅಂದರೆ ಟ್ರಾಫಿಕ್ ಡೈವರ್ಷನ್ ಆಗ್ತದೆ. ಆ ಟ್ರಾಫಿಕ್ ಡೈವರ್ಷನ್ಗೋಸ್ಕರ ನಾವು ಸಾಕಷ್ಟು ಫೋರ್ಸ್ ಇಟ್ಟು, ಯಾಕೆಂದರೆ ಜನಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು. ಡಿಕೆಶಿ ಪದಗ್ರಹಣಕ್ಕೆ ಸ್ವಾಮೀಜಿಗಳ ದಂಡು. ಡಿಕೆಗೆ ಸ್ವಾಮೀಜಿಗಳು ಹಾಗೂ ದೇವರು ಅಂದ್ರೆ ಇನ್ನಿಲ್ಲದ ನಂಬಿಕೆ. ಹೀಗಾಗಿನೇ ಸರ್ವ ಧರ್ಮ ಸರ್ವ ಸಮುದಾಯದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಮುಂದಾಗಿದ್ದಾರೆ. ಪ್ರಮಾಣ ವಚನ ಸಮಾರಂಭಕ್ಕೆ 55 ಸ್ವಾಮೀಜಿಗಳು, ಫಾದರ್ ಹಾಗೂ ಮೌಲ್ವಿಗಳಿಗೆ ಆಹ್ವಾನವನ್ನು ಕೊಡಲಾಗಿದ್ದು ದೊಡ್ಡವರೆಲ್ಲ ಆಗಮಿಸಲಿದ್ದಾರೆ. ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಕಾಡಸಿದ್ದೇಶ್ವರ ಮಠದ ಕರಿ ವೃಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿ, ಮಹಾಬೋಧಿ ಸೊಸೈಟಿಯ ಆನಂದ ಬಿಕ್ಕು, ಕ್ಯಾಥೋಲಿಕ್ ಚರ್ಚ್ನ ಆರ್ಚ್ ಬಿಷಪ್ ಡಾಕ್ಟರ್ ಪೀಟರ್ ಮಚಾಡೋ ಹಾಗೂ ಹಜರತ್ ಹಫೀಜ್ ಡಾಕ್ಟರ್ ಸೈಯದ್ ಮೊಹಮ್ಮದ್ಗೆ ಆಹ್ವಾನವನ್ನ ಕೊಡಲಾಗಿದೆ. ಅಭಿಮಾನಿಯ 2 ಕೈ ಮೇಲೆ ಡಿಕೆಶಿ ಟ್ಯಾಟೂ. ಅಭಿಮಾನ ಅನ್ನೋದೇ ಹಾಗೆ, ಒಮ್ಮೆ ಇಷ್ಟವಾದ್ರೆ ಮುಗೀತು, ಅವರನ್ನ ಸಾಯೋವರೆಗೂ ಮರೆಯಲ್ಲ. ಅದರಲ್ಲೂ ಈ ರಾಜಕೀಯದವರಿಗೆ ಎಲ್ಲಿಲ್ಲದ ಅಭಿಮಾನಿಗಳಿರ್ತಾರೆ. ಆದ್ರೆ ಇವರು ಸ್ವಲ್ಪ ಡಿಫರೆಂಟು. ಕನಕಪುರದ ಡಿಕೆಶಿ ಅಂದ್ರೆ ಸಾಗರದ ಅಭಿಮಾನಿಗೆ ಎಲ್ಲಿಲ್ಲದ ಪ್ರೀತಿ. ಹೀಗಾಗಿನೇ ತಾಳಗುಪ್ಪದ ಗುಡ್ಡೆ ಮನೆಯ ನಾಗರಾಜ್ ಗುಡ್ಡೆ ಮನೆ ಡಿಕೆಶಿಯ ಟ್ಯಾಟೂವನ್ನ ಹಾಕಿಸ್ಕೊಂಡಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ನಾನು ಒಬ್ಬ ಅಭಿಮಾನಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೇಳ್ತಿರೋದವರು 2 ವರ್ಷ ಯಾವುದೇ ಅಡೆತಡೆಗಳಿಲ್ಲದೇನೆ ಅಧಿಕಾರ ಪೂರ್ಣ ಮಾಡಿ ಮತ್ತೆ 2028ಕ್ಕೂ ಅವರೇ ಪೂರ್ಣಾವಧಿ 5 ವರ್ಷನೋ 28ರಿಂದ 33ವರೆಗೂ ಅವರಿಗೆ ಸಿಎಂ ಆಗ್ಬೇಕು ಅಂತ 3 ವರ್ಷದಿಂದ ನಮ್ಮನೆ ತುಂಬಾ ಆಸೆ ಪಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗಿದ್ವಿ, ಪ್ರತಿದಿನ ಕೇಳೋರು. ಗುರುವಾರ ವರದಳ್ಳಿ ಮಠ ಇದೆ, ಇಲ್ಲಿ ಹೋಗಿ ತುಂಬಾ ಪ್ರಾರ್ಥನೆ ಮಾಡೋರು, ಶಿವಕುಮಾರ್ ಆಗ್ಬೇಕು, ಸಿಎಂ ಆಗ್ಬೇಕು ಅಂತ. ಅದೇ ಪ್ರಕಾರ ಇವಾಗ ಅವ್ರು ಸಿಎಂ ಆಗ್ತಾ ಇದಾರೆ. ನಮ್ಮನೆ ನನ್ಸಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ರು 2 ಭುಜದ ಮೇಲೆ ಈ ಕಡೆ ಆ ಕಡೆ. ಶಿಡ್ಲಘಟ್ಟದಲ್ಲಿ ತಯಾರಾಗಿದೆ 15,000 ತಿರುಪತಿ ಶೈಲಿ ಲಡ್ಡು. ಡಿಕೆಶಿ ಸಿಎಂ ಆಗ್ತಾ ಇರೋದಕ್ಕೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೀಗಾಗಿನೇ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ತಿರುಪತಿ ಶೈಲಿಯಲ್ಲಿ 15,000 ಲಡ್ಡು ತಯಾರಿಸಿದ್ದಾರೆ.
ನಾಳೆ ಮಧ್ಯಾಹ್ನ 12 ಗಂಟೆಯ ನಂತರ ಸೊಲ್ಲಾಪುರಮ್ಮ ದೇವಸ್ಥಾನದ ಬಳಿ ವಿತರಣೆ ಮಾಡಲಿದ್ದಾರೆ. ಮಾಜಿ ಸಚಿವ ವಿ ಮುನಿಯಪ್ಪ ಅಭಿಮಾನಿಗಳು ಲಡ್ಡನ್ನ ತಯಾರಿಸಿದ್ದು, ಇದರ ಜೊತೆಗೆ ಬಾಡೂಟಕ್ಕೂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಡಿಕೆಶಿ ನೇತೃತ್ವದ ಹೊಸ ಸರ್ಕಾರ ರಚನೆಗೆ ವಿಪಕ್ಷ ನಾಯಕರು ಕೌಂಟರ್ ಕೊಡ್ತಿದ್ದಾರೆ. ನಾವೇನು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಿಲ್ಲ. ಏನೋ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿಬಿಡ್ತದೆ, ಉತ್ತರ ಕರ್ನಾಟಕದ ನೀರಾವರಿಗೆ ಹೆಚ್ಚು ಹಣ ಕೊಡ್ಬೋದು ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಲ್ಲಿ ಅವ್ರನ್ನ ಕೂಡಿಸ್ಬೋದು ಅನ್ನೋಂಥ ನಿರೀಕ್ಷೆಗಳು ನನಗಂತೂ ಇಲ್ಲ. ನೀತಿ ಬದಲಾಗುತ್ತಾ? ಕಾಂಗ್ರೆಸ್ ನೀತಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವ ವಿಶ್ವಾಸ ಇದೆಯಾ? 60% ಇದ್ದಿದ್ದು 80%ಗೆ ಹೋಗ್ಬೋದು ಭ್ರಷ್ಟಾಚಾರ. ಇನ್ನೊಂದಷ್ಟು ಸರ್ಚಾರ್ಜ್ಗಳು ಸೇರ್ಕೋಬೋದು. ಹೊಸ ಹುಮ್ಮಸ್ಸಿನೊಂದಿಗೆ ಹಳೆಯ ಅನುಭವದೊಂದಿಗೆ ಅಧಿಕಾರದ ಚುಕ್ಕಾಣಿಯ ಹಿಡಿಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡುವ ದೃಷ್ಟಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಈ 3 ವರ್ಷದಲ್ಲಿ ನಾವು ನೋಡಿದ್ದೀವಿ. ಕೇವಲ ಗ್ಯಾರಂಟಿಗಳ ತಮಟೆ ಹೊಡ್ಕೊಂಡು ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹೇಳ್ತಾ ಬಂದಿದ್ದಾರೆ. ಇನ್ನು 2 ವರ್ಷನಾದರೂ ಕೂಡ ಒಂದು ಸರ್ಕಾರ ಅಂತ ನಡೀಲಿ, ರಾಜ್ಯದ ಜನಕ್ಕೆ ಒಂದಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಒಟ್ನಲ್ಲಿ ನಾಳೆಯಿಂದ ಡಿಕೆಶಿ ಪರ್ವ ಶುರುವಾಗ್ತಾ ಇದ್ದು ಪಟ್ಟಾಭಿಷೇಕಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂತ್ರಿ ಸ್ಥಾನದ ಕನಸು ಕಾಣ್ತಿರೋ ಹೊತ್ತಲ್ಲೇ ಜಮೀರ್ ಅಹಮದ್ಗೆ ಹೊಸ ಕಂಟಕ ಸುತ್ತಕೊಂಡಿದೆ. ದಾವಣಗೆರೆಯ ಆಡಿಯೋ ಸ್ಫೋಟಗೊಳ್ತಿದ್ದಂತೆ ಮಂತ್ರಿಗಿರಿ ಸಿಗೋದೇ ಅನುಮಾನ ಎನ್ನಲಾಗ್ತಿದೆ. ಹೀಗಾಗಿ ಜಮೀರ್ ಅಹಮದ್ ಹೊಸ ದಾಳ ಉರುಳಿಸಿದ್ದಾರೆ. जबरदस्त सुना यहाँ सिराजा जबरदस्ती किसी घर से बुलाने का नहीं. ಮುಸ್ಲಿಂ ನಾಯಕತ್ವವನ್ನು ಕೊಲೆ ಮಾಡಿ ಬಿಜೆಪಿನ ಗೆಲ್ಸೋದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು. ಸುಳ್ಳು ಸುದ್ದಿ ಹರಿಬಿಡ್ತಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಅವ್ರ ಮೇಲೆ ನಾನು ಕ್ರಮ ಮಾಡಿದ್ದೀನಿ. ಏನಿವತ್ತು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಹಿರಿಯ ಶಾಸಕ, ಮುಸ್ಲಿಂ ಸಮುದಾಯದ ಮಾಸ್ ಲೀಡರ್ ಅಷ್ಟೇ ಯಾಕೆ ಸಿದ್ದು ಪಾಲಿನ ಪರಮಾಪ್ತ, ಇಷ್ಟೆಲ್ಲ ಪಟ್ಟಾಗಿದ್ರೂ ಸಹ ಈಗ ಪತ್ರಗುಟ್ಟುವಂತಾಗಿದೆ. ದಾವಣಗೆರೆಯಲ್ಲಿ ಸ್ಫೋಟಗೊಂಡ ಒಂದೇ ಒಂದು ಆಡಿಯೋ ಬಾಂಬ್ ಮಾಜಿ ಸಚಿವ ಜಮೀರ್ ಅಹಮದ್ ರನ್ನ ಕಂಗೆಡಿಸುವಂತೆ ಮಾಡಿದೆ. ಮಂತ್ರಿಗಿರಿ ಸಿಕ್ಕೇ ಸಿಗತ್ತೆ, ಡಿಕೆ ಸಂಪುಟದಲ್ಲಿ ಗೂಟದ ಕಾರು ನನ್ನದಾಗತ್ತೆ ಅಂದುಕೊಂಡಿದ್ದ ಜಮೀರ್ ವಿಲವಿಲ ಒದ್ದಾಡುತ್ತಿದ್ದಾರೆ. ಹೈಕಮಾಂಡ್ನ ಕೆಂಗಣ್ಣಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ಒದ್ದಾಡುತ್ತಿದ್ದಾರೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲ ದಿಲ್ಲಿ ಹಾರ್ತಿದ್ರೆ ಜಮೀರ್ ಮಾತ್ರ ಎಲ್ಲೂ ಹೋಗದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ಜಮೀರ್ ವಿರುದ್ಧ ಕಾಂಗ್ರೆಸ್ ನಾಯಕರು ದೂರಿನ ಮೇಲೆ ದೂರು ಕೊಡ್ತಿದ್ದಾರೆ. ಇವರೇ ಷಡ್ಯಂತ್ರ ಮಾಡಿದ್ದು ಅಂತಾನು ನಿಗಿ ಕೆಂಡಾಕಾರ್ತಿದ್ದಾರೆ. ಸಿದ್ದು ಆಪ್ತ ಜಮೀರ್ಗೆ ಆಡಿಯೋ ಬಾಂಬ್ ಸಂಕಷ್ಟ, ಮಂತ್ರಿಗಿರಿಗೆ ಕಂಟಕ ಉರುಳಿಸಿದ್ರು ಕೇರಳ ದಾಳ. ದಾವಣಗೆರೆಯ ಬೈ ಎಲೆಕ್ಷನ್ ಮುಗಿದಿದ್ದಾಯ್ತು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಸುಳಿಯಿಂದ ಪಾರಾಗಿದ್ದು ಆಯ್ತು. ಆದರೆ ದಕ್ಷಿಣದಲ್ಲಿ ಹೊತ್ತಿದ್ದ ಕಿಡಿ ಮಾತ್ರ ಇನ್ನೂ ಆರ್ತಿಲ್ಲ. ಉಪಚುನಾವಣೆ ವೇಳೆ ಸ್ವಪಕ್ಷೀಯರೇ ಷಡ್ಯಂತ್ರ ಮಾಡಿದ್ರು ಅನ್ನೋ ಆರೋಪ ಚುನಾವಣೆ ಸಮಯದಿಂದಲೂ ಕೇಳಿ ಬರ್ತಾನೇಗಿತ್ತು. ಇದೇ ಸಂಬಂಧ 2-3 ಜನರ ತಲೆದಂಡವೂ ಆಗಿತ್ತು. ಆದ್ರೀಗ ದೊಡ್ಡ ತಲೆಯೇ ಉರುಳು ಆತಂಕ ಸೃಷ್ಟಿಯಾಗಿದೆ. ಯಾಕಂದ್ರೆ ಸಿರಾಜ್ ಜೊತೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಿದ್ದಂತೆ ದೊಡ್ಡ ಸುನಾಮಿಯೇ ಎದ್ದಿದೆ. ಜಮೀರ್ ಸುತ್ತ ಆಡಿಯೋ ಬಾಂಬ್ ಸುತ್ತಕೊಂಡಿದ್ದು ಮಂತ್ರಿಗಿರಿಯು ಕೈತಪ್ಪತ್ತಾ ಅನ್ನೋ ಆತಂಕ ಹುಟ್ಟಿಸಿದೆ. ಹೀಗಾಗಿಯೇ ಮಾಜಿ ಸಚಿವ ಜಮೀರ್ ಅಹಮದ್ ಹೊಸ ದಾಳ ಉರುಳಿಸಿದ್ದಾರೆ. ಕೇರಳ ಗೆಲುವಿನ ಅಸ್ತ್ರ ಹಿಡಿಕೊಂಡು ಹೊಸ ಆಟ ಶುರು ಮಾಡಿದ್ದಾರೆ. ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಗೆಲುವು ಸಾಧಿಸಿತ್ತು. ಇದರಲ್ಲಿ ಜಮೀರ್ ಪಾತ್ರವೂ ಇದೆ. ಯಾಕಂದ್ರೆ ಕೇರಳದಲ್ಲಿ ಮೇಲಿಂದ ಮೇಲೆ ಚುನಾವಣಾ ಪ್ರಚಾರ ನಡೆಸಿದ್ರು. ಹೀಗಾಗಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಸ್ ಮಾಡ್ತಿದ್ದಾರಂತೆ.
ಈಗಾಗಲೇ ವೈರಲ್ ಆಗಿರೋ ಆಡಿಯೋ ಹೈಕಮಾಂಡ್ ಅಂಗಳ ತಲುಪಿದೆ. ಈ ಸಮಯದಲ್ಲಿ ಕೇರಳ ಗೆಲುವನ್ನ ದಾಳ ಮಾಡಿಕೊಳ್ಳಲು ಜಮೀರ್ ಕಸರತ್ತು ನಡೆಸಿದ್ದಾರೆ ಎನ್ನಲಾಗ್ತಿದೆ. ಯಾಕಂದ್ರೆ ಕೇರಳ ಕಾರ್ಯವನ್ನ ನೆನಪಿಸಿ ಮಂತ್ರಿಗಿರಿಗೆ ಹರಸಾಹಸ ಮಾಡ್ತಿದ್ದಾರಂತೆ. ಅಲ್ಲದೆ ಮಂತ್ರಿ ಸ್ಥಾನ ತಪ್ಪಿಸಲು ಷಡ್ಯಂತ್ರ ನಡೆದಿದೆ ಅಂತ ಜಮೀರ್ ಸ್ಪಷ್ಟನೆ ನೀಡಿದ್ದು, ತಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತಾನು ಅಳಲು ತೋಡಿಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಕೆಸಿಬಿ ಮೇಲೆ ಜಮೀರ್ ಇನ್ನಿಲ್ಲದ ನಂಬಿಕೆ ಇಟ್ಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರದ ಮೇಲೆ ಜಮೀರ್ ಭವಿಷ್ಯ ನಿರ್ಧಾರವಾಗಲಿದೆ. ಆಡಿಯೋ ಸುಳಿಯಲ್ಲಿ ಸಿಲುಕಿರೋ ಜಮೀರ್ ಅಹಮದ್ ನಾನಾ ಸರ್ಕಸ್ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲಿ ಈಗ ನಿಯೋಜಿತ ಸಿಎಂ ಸಹೋದರ ಡಿಕೆ ಸುರೇಶ್ ಜಮೀರ್ ನಿವಾಸಕ್ಕೆ ತೆರಳಿ ಚರ್ಚೆ ನಡೆಸಿದ್ದಾರೆ. ಸರಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಅತ್ತ ದೆಹಲಿಯಲ್ಲಿ ಮಂತ್ರಿಗಿರಿ ಸರ್ಕಸ್ ನಡೆಯುತ್ತಿದೆ. ಕಿತ್ತ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. ಇಂಥ ಹೊತ್ತಲ್ಲಿ ಈ ಇಬ್ಬರು ನಾಯಕರ ಭೇಟಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಹೈಕಮಾಂಡ್ಗೆ ದಾವಣಗೆರೆ ನಾಯಕರ ದೂರು. ಹಲ್ಚಲ್ ಎಬ್ಬಿಸ್ತಿರೋ ಆಡಿಯೋ ಬಾಂಬ್ ಕೈ ನಾಯಕರನ್ನೇ ಸುಡೋಕೆ ಶುರು ಮಾಡಿದೆ. ಯಾಕಂದ್ರೆ ದಾವಣಗೆರೆಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಮೆಟ್ಟಿಲೇರಿದ್ದಾರೆ. ಜಮೀರ್ ಅಹಮದ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾಗೆ ದೂರು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ದಾವಣಗೆರೆಯ ಮಾಜಿ ಮೇಯರ್ ಚಮನ್ ಸಾಬ್ ಜಮೀರ್ಗೆ ಸವಾಲೊಂದನ್ನ ಕೆಸೆದಿದ್ದಾರೆ. ಈ ಆಡಿಯೋ ಸುಳ್ಳಾದ್ರೆ ಜಮೀರ್ ಅವರು ಆಣೆ ಮಾಡ್ಲಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಬೈ ಎಲೆಕ್ಷನ್ ವೇಳೆ ಚಾಮರಾಜಪೇಟೆಯ ಕಾರ್ಯಕರ್ತರು ಹಾಗೂ ಮಾಜಿ ಕಾರ್ಪೊರೇಟರ್ ಬಂದು ಎಸ್ಡಿಪಿಐ ಪರ ಪ್ರಚಾರ ಮಾಡಿದ್ದಾರೆ. ಇದು ಜಮೀರ್ ಅವರ 1 ಪಾಯಿಂಟ್ ಅಜೆಂಡಾ ಅಂತ ಕಿಡಿಕಾರಿದ್ದಾರೆ. ಅಲ್ಲಿ ಅವ್ರ ಕ್ಷೇತ್ರದ 100 ಜನ, ಚಾಮರಾಜಪೇಟೆ ಬೆಂಗಳೂರು ಕ್ಷೇತ್ರದ 100 ಜನ ಕಾರ್ಯಕರ್ತರು ಬಂದು ಇಲ್ಲಿ SDPI ಪರವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು SDPI ಮುಸ್ಲಿಂ ನಾಯಕತ್ವವನ್ನ ಕೊಲೆ ಮಾಡಿ BJPನ ಗೆಲ್ಸೋದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು. ಇದನ್ನ ಸುಳ್ಳು ಅಂತ ಹೇಳಿದ್ರೆ ನಾವೊಂದು ಜಾಗ ಹೇಳ್ತೀವಿ, ಅವರು ಪ್ರಮಾಣ ಮಾಡಕ್ಕೆ ಬರ್ತೇವೆ ಅಂದರೆ ಖರ್ಚಿಗೆ ನಾವು ಕೊಡ್ತೀವಿ, ಖರ್ಚು ರೊಕ್ಕ ನಾವು ಕೊಡ್ತೀವಿ, ನಾವು 50 ಜನ ಬರ್ತೀವಿ, ನಾವು ಅವ್ರಿಗೆ ಲಿಸ್ಟ್ ಕೊಡ್ತೀವಿ ಯಾರ್ಯಾರು ಮೋಸ ಮಾಡಿದ್ರು ಅಂತೇಳಿ. ಅವರೆಲ್ಲ ಬಂದು ಅಲ್ಲಿ ಪ್ರಮಾಣ ಮಾಡಲಿ, ನಾವು ಅವ್ರು ಮಾಡಿಲ್ಲ ಅಂತಂದೇಳಿ ನಾವು ಮಾಡಿದ್ರಂತ ಪ್ರಮಾಣ ಮಾಡಿ. ಯಾವಾಗ ಆಡಿಯೋ ವಿಷಯವಾಗಿ ಕೈ ನಾಯಕರೇ ಸಿಡಿದೆದ್ರು, ಮೊಹಮ್ಮದ್ ಸಿರಾಜ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಜಮೀರ್ ಜೊತೆ ಸಿರಾಜ್ ಅವರೇ ಮಾತನಾಡಿದ್ದಾರೆ ಅಂತ ಸುದ್ದಿಯಾಗ್ತಿದೆ. ಹೀಗಾಗಿ ದಾವಣಗೆರೆಯ ಸೆನ್ ಠಾಣೆಗೆ ದೂರು ನೀಡಿದ್ದು, ಸುಳ್ಳು ಸುದ್ದಿ ಹರಿಬಿಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಸುಳ್ಳು ಸುದ್ದಿ ಹರಿಬಿಡ್ತಿದ್ದಾರೆ, ಯಾರು ಮಾಡಿದ್ದಾರೆ ಅಂಥೇಳಿ ಅದಕ್ಕೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ಳೋಕ್ಕೆ FIR ಮಾಡಿದ್ದೀನಿ. FIR ಈಗ FIR ಕಾಪಿ DYSP ಸಾಹೇಬರು ಕೊಡ್ತೀನಿ. ನನ್ನ ಮೇಲೆ ನನ್ನ ಮನಕ್ಕೆ ಹಾನಿಯಾಗಿದೆ, ನನ್ನ ಕ್ಯಾರಿಯರ್ಗೆ ಹಾನಿಯಾಗಿದೆ. ಈ ಥರದಿಂದ ಜಮೀರ್ ಸಾಹೇಬ್ರದ್ದು ಮತ್ತು ನಂದು ಫೋಟೋ ಅಂಟಿಸಿ ಈ ಸುಳ್ಳು ಸುದ್ದಿ ಹರದಾಡ್ಸಿರೋದು ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಆಡಿಯೋ ವೈರಲ್, ಕಮಲ ನಾಯಕ ರಿಯಾಕ್ಷನ್. ವೈರಲ್ ಆಗಿರೋ ಆಡಿಯೋದಲ್ಲಿ ಬಿಜೆಪಿ ಅಭ್ಯರ್ಥಿ ಹೆಸರು ಸಹ ಕೇಳಿ ಬರ್ತಿದೆ. ಹೀಗಾಗಿ ಪರಾಜಿತ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ವೈರಲ್ ಆಗಿರೋ ಆಡಿಯೋದಲ್ಲಿ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲ ಸತ್ಯಕ್ಕೆ ದೂರವಾದದ್ದು. ಜಮೀರ್ ಅಹಮದ್ರ ಪರಿಚಯ ನನಗೆ ಇಲ್ಲ, ಈ ಬಗ್ಗೆ ತನಿಖೆಯಾಗಲಿ ಎಂದಿದ್ದಾರೆ. ಪ್ರತಿಯೊಂದು ಏನಿವತ್ತು ಆರೋಪ ಮಾಡಿದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಜಮೀರ್ ಅಹಮದ್ದು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಇವತ್ತು ಸಿರಾಜ್ ಅವರು ನನಗೆ ಈ 1 ವರ್ಷದ ಕೆಳಗೆ ನಮಸ್ಕಾರ ಅನ್ನೋದು ಬಿಟ್ಟರೆ ಎದುರಿಗೆ ಬಿಟ್ಟರೆ ಮಾತಾಡಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ತನಿಖೆ ನಡೀಲಿ, ಯಾರು ಇದನ್ನು ಹೊರಗಡೆ ಬಿಟ್ಟಿದ್ದಾರೆ, ಯಾರು ಮಾಡಿದ್ದಾರೆ, ಇವತ್ತು ನಡೀತೈತಿ ಅನ್ನೋ ಉದ್ದೇಶಕ್ಕೆ ಮಾಡಿದಾರಲ್ಲ ಅವರೇ ಅದನ್ನು ಅನುಭವಿಸ್ಲಿ. ಒಟ್ನಲ್ಲಿ ಆಡಿಯೋ ಬಾಂಬ್ ಸುಳಿಯಲ್ಲಿ ಸಿಲುಕಿರೋ ಜಮೀರ್ ವಿಲವಿಲ ಒದ್ದಾಡ್ತಿದ್ದಾರೆ. ಸಂಪುಟ ರಚನೆಯಾಗ್ತಿರೋ ಹೊತ್ತಲ್ಲೇ ಈ ವಿವಾದ ಹುಟ್ಟಿಕೊಂಡಿರೋದು ಕುರ್ಚಿಗೂ ಕಂಟಕ ತಂದೊಡ್ಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.